ಕಾಫಿ ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ಸಂದರ್ಭ ಕಾಡಾನೆಯೊಂದು ಹಠಾತ್ತನೆ ದಾಳಿ ಮಾಡಿದ ಪರಿಣಾಮ ಕಾರ್ಮಿಕ ಮಹಿಳೆಯೊಬ್ಬರು ಗಂಭೀರ ಗಾಯಗೊಂಡ ಘಟನೆ ಸಿದ್ದಾಪುರ ಬಳಿಯ ಕುಖ್ಯದ ಪಳ್ಳಕೆರೆ ಎಂಬಲ್ಲಿ ನಡೆದಿದೆ. ಅಸ್ಸಾಂ ಮೂಲದ ಕಾರ್ಮಿಕ ಮಹಿಳೆ 35 ವರ್ಷ ಪ್ರಾಯದ ಅಮಿರಾನಾ ಎಂಬುವರೇ ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಾಳು ಮಹಿಳೆಗೆ ಸಿದ್ದಾಪುರ ಹಾಗೂ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಳ್ಳಕೆರೆಯಲ್ಲಿ ಬೋಸ್ದೇವಯ್ಯ ಎಂಬುವರಿಗೆ ಸೇರಿದ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿದ್ದ ಅಮಿರಾನಾ ಅವರು ಎಂದಿನಂತೆ ಇತರ ಕಾರ್ಮಿಕರೊಂದಿಗೆ ತೋಟದ ಕೆಲಸಕ್ಕೆ ತೆರಳಲು ತಡವಾದ ಹಿನ್ನೆಲೆಯಲ್ಲಿ ಒಬ್ಬಂಟಿಯಾಗಿ ತೋಟಕ್ಕೆ ತೆರಳುತ್ತಿದ್ದ ಸಂದರ್ಭ ಕಾಡಾನೆಯೊಂದು ಹಠಾತ್ತನೆ ದಾಳಿ ನಡೆಸಿ ಅಮಿರಾನಾ ಅವರನ್ನು ದಂತದಿಂದ ತಿಂದು ತಲೆಗೆ ಗಾಯಗೊಳಿಸಿದಲ್ಲದೆ ಕಾಲಿನಿಂದ ಒದ್ದು ಬೆನ್ನಿಗೂ ಗಂಭೀರ ಗಾಯಗೊಳಿಸಿದೆ. ಈ ಸಂದರ್ಭ ಸಮೀಪದಲ್ಲಿದ್ದ ನಾಯಿಯೊಂದು ಬೊಗಳಿದ ಪರಿಣಾಮ ಲೈನ್ ಮನೆಯಲ್ಲಿದ್ದವರು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಂದರ್ಭ ಕಾಡಾನೆ ಕಾಫಿ ತೋಟದಿಂದ ತೆರಳಿದೆ. ಗಾಯಾಳು ಮಹಿಳೆಗೆ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಕೆಪಿಸಿಸಿ ವಕ್ತಾರ ಮೇರಿಯಂಡ ಸಂಕೇತ್ ಪೂವಯ್ಯ ಅವರು ಗಾಯಾಳು ಮಹಿಳೆಗೆ ಧೈರ್ಯ ತುಂಬಿದರು.